ಇದೆಲ್ಲ ದುಡ್ಡು ಬರುತ್ತಲ್ಲ ಸ್ವಾಮಿಗಳಿಗೆ, 100% ದುಡ್ಡು ಬರುತ್ತೆ, ನಾನೇ ಹೇಳ್ತಿದ್ದೀನಿ. ಆಮೇಲೆ ನನಗೆ ಲೈಫ್ ಇದೆ, ನಾನು ಗೊತ್ತು ನಾನು ಏನೇನು ಕೆಲಸ ಮಾಡ್ತಿದ್ದೀನಿ ಅಂತಂದೇಳಿ. ಎಲ್ಲ ಯಾರಿಗೂ ದುಡ್ಡು ಬೇಡ. ಈ ವ್ರತ ಯಾರು ಮಾಡ್ತಾರೋ, ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಅನುಷ್ಠಾನ ಕ್ರಿಯಾ ವ್ರತ, ಈ ವ್ರತ ಯಾರು ಮಾಡ್ತಾರೋ ಅವ್ರು ನಿಜ ಹೇಳ್ತಿದ್ದಾನೆ. ಇಂದಿನ ಜೀವನ ಹೇಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಮುಂದಂತೂ ನೀವು ಹೇಗೆ ಬಯಸ್ತಿರೋ ಅಥವಾ ನಿಮ್ಗೆ ಹೇಗೆ ನೆಮ್ಮದಿ ಸುಖ ಶಾಂತಿ ಬರೋ ರೀತಿ ನಮ್ಮಗಳನ್ನು ಅದು ಮಾಡುತ್ತೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಕ್ವೆಶನ್ ಕೇಳ್ತಿದ್ದೀನಿ, ಲೈಫಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನೀವು ಶ್ರೀಮಂತರಾಗಿದ್ದೀರಾ? ನೀವು ಸಾಲ ತೀರಿಸೋದಾಗಿದೆಯಾ? ತಕ್ಕ ಮಟ್ಟಿಗೆ ನೆಮ್ಮದಿ ಅನ್ನುವಂಥದ್ದು ಇದೆಯಾ? ನಾನು ಹೇಳ್ತಿರೋದು ಪ್ರತಿ ತಿಂಗಳು 3 ಲಕ್ಷ ದುಡಿಬೇಕಪ್ಪ. ಅದು ದುಡಿದ್ರೆ ಮಾತ್ರ ನಾವು ರಿಚ್ ಅಂತ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ ಈ ಕಲಿಯುಗದಲ್ಲಿ. ಒಂದು ವೇಳೆ ನೀವೆಲ್ಲ ನಾನು ಹೇಳಿದ್ದು ಮಾಡಿ ನಿಮ್ಗೇನು ಪ್ರಯೋಜನ ಇಲ್ಲ ಅಂತಂದರೆ ಯಾಕೆ ಇನ್ನೂ ನೋಡ್ತಿದ್ದೀರಾ? ವೈ ಆರ್ ಯು ಸ್ಟಿಲ್ ಅನ್ಸಬ್ಸ್ಕ್ರೈಬ್ ಆಗಿ ಯಾಕೆ ಕಾರ್ಯಾಗಾರಕ್ಕೆ ಬರ್ತಿದ್ದೀರಾ? ನಿಮಗೇನು ಪ್ರಯೋಜನ ಆಗಿಲ್ಲಪ್ಪ, ಬರಬೇಡಿ. ನಾನೇ ಹೇಳ್ತಿದ್ದೀನಿ, ಡೋಂಟ್ ಫಾಲೋ ಮೀ, ಥಿಂಕ್ ಐ ಆಮ್ ಅ ಲೂಸ್. ನಾನು ಯಾರೋ ಕ್ರ್ಯಾಕ್ ನನ್ನ ಮಗ, ಲೂಸು, ಓಲ್ಡು ಗುರುಗಳು ಬಿಸಾಕ್ಬೇಕಷ್ಟೇ. ಬಿಕಾಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾರ್ಯಕ್ರಮದ ಹೆಸರೇ ಹೇಳುವಂತೆ ದುಡ್ಡು ಯಾರಿಗೆ ಬೇಡ ಹೇಳಿ? ಬಟ್ ಜೀವನದಲ್ಲಿ ಈ ಕಷ್ಟ ಕಾರ್ಪಣ್ಯಗಳು, ನೋವು, ದುಃಖ, ಬಿಸ್ನೆಸ್ ಲಾಸ್, ಏನು ಮಾಡಿದ್ರೂ ಕೈ ಹಿಡಿತಾ ಇಲ್ಲ, ಈ ರೀತಿಯಾದಂಥ ಒಂದು ಜಂಜಾಟಗಳಲ್ಲೇ ನಾವೆಲ್ಲರೂ ಕೂಡ ಮುಳುಗಿ ಹೋಗ್ಬಿಟ್ಟಿರ್ತೀವಿ. ಒಂದೊಂದ್ಸಲ ಯಾವ ಮಟ್ಟಿಗೆ ಅಂತಂದರೆ, ದೇವರೇ ಏನಪ್ಪ ಮಾಡೋದು, ಏನು ಮಾಡಿದ್ರೆ ನಾನು ಇದರಿಂದ ಆಚೆ ಬರ್ಬೋದು ಅಂತ ಬಹುಶಃ ನಾವೆಲ್ಲರೂ ಕೂಡ ಒಂದು ಪಾಯಿಂಟಲ್ಲಿ ನಾವು ಯೋಚನೆ ಮಾಡ್ತೀವಿ. ಇಂಥ ಟೈಮಲ್ಲಿ ಒಂದು ಸರಿಯಾದಂತಹ ಮಾಹಿತಿ, ಮಾರ್ಗದರ್ಶನ ಸಿಕ್ಕಾಗ ಖಂಡಿತವಾಗ್ಲೂ ಆ ಎಲ್ಲ ಸಮಸ್ಯೆಗಳಿಂದ ಕೂಡ ನಾವು ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೆಲಸವನ್ನ ತಮ್ಮ ಕಾರ್ಯಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ, ತಮ್ಮ ಪುಸ್ತಕಗಳ ಮುಖಾಂತರ ನಮ್ಮ ಗುರುಗಳು ಜನರಿಗೋಸ್ಕರ ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಯಾವೆಲ್ಲ ವಿಶೇಷ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಕೂಡ ಪಡ್ಕೊಳ್ಳೋದಕ್ಕೆ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್ ಅನ್ನ ನಮ್ಮ ವೀಕ್ಷಕರಿಗೆ ಕೊಟ್ಬಿಡ್ತೀನಿ. ವೀಕ್ಷಕರೇ, ನಾನು ಆಗಲೇ ಹೇಳಿದ ಹಾಗೆ ಗುರುಗಳು ಕಾರ್ಯಾಗಾರಗಳ ಮುಖಾಂತರ, ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾ ಇರ್ತಾರೆ. ಇನ್ನು ಅವರ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ನಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂತಹ ವೀಕ್ಷಕರಿಗೆ ಇದೇ ಮೇ 28ನೇ ತಾರೀಕು ಸಂಜೆ 6:30ಯಿಂದ 8 ಗಂಟೆವರೆಗೆ ಲೈವ್ನಲ್ಲಿ ಬಂದು ಒಂದು ಹೊಸ ಸ್ಪೆಷಲ್ ಬಿಸ್ನೆಸ್ ಐಡಿಯಾದ ಬಗ್ಗೆ ತಿಳಿಸ್ಕೊಡ್ಲಿದ್ದಾರೆ. ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ಕನಿಷ್ಠ ಏನಿಲ್ಲ ಅಂತಂದ್ರೂ ತಿಂಗಳಿಗೆ ನೀವು 3 ಲಕ್ಷ ಲಾಭವನ್ನ ಮಾಡಬಹುದು. ಹಾಗಿದ್ರೆ ಈ ಬಿಸ್ನೆಸ್ ಯಾವುದು, ಯಾವ ತರ ಮಾಡಬೇಕು, ಹೇಗೆ ಮಾಡಿದ್ರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ, ಇದೆಲ್ಲದರ ಇನ್ಫಾರ್ಮೇಶನ್ ಅನ್ನ ಇದೇ ಮೇ 28ನೇ ತಾರೀಕು ಸಂಜೆ 6:30ರಿಂದ 8 ಗಂಟೆವರೆಗೆ ಗುರೂಜಿಯವರು ಲೈವ್ ನಲ್ಲಿ ಬಂದು ಕೊಡಲಿದ್ದಾರೆ. ಯಾರಿಗೆಲ್ಲ ಈ ಲೈವ್ ಅವೈಲೇಬಲ್ ಇರುತ್ತೆ ಅಂತಂದ್ರೆ, ಗುರೂಜಿಯವರ ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ನಲ್ಲಿ ಯಾರೆಲ್ಲ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಿರ್ತಾರೋ ಅವರಿಗೆ ಈ ಒಂದು ವಿಡಿಯೋವನ್ನ ನೋಡಿ ಈ ಬಿಸ್ನೆಸ್ ಐಡಿಯಾದ ಬಗ್ಗೆ ತಿಳ್ಕೊಂಡು ಅದನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ತಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳಿ.
ಈ ವಿಡಿಯೋವನ್ನು ನೋಡಿ. ಯಾಕಂದರೆ ಇದೇ ರೀತಿ ಹಲವಾರು ಸಾಕಷ್ಟು ಬಿಸ್ನೆಸ್ ಐಡಿಯಾಗಳು ಗುರೂಜಿಯವ್ರ ಬಳಿ ಇದೆ. ಬಟ್ ಇದು ಸ್ಪೆಷಲ್. ಯಾಕಂದರೆ ತಿಂಗಳಿಗೆ 3 ಲಕ್ಷ ಯಾರಿಗೆ ಬೇಡ ಹೇಳಿ. ಸೊ ನೀವು 3 ಲಕ್ಷ ಸಂಪಾದನೆ ಮಾಡಬೇಕು ಅಂತಂದರೆ ಗುರೂಜಿಯವ್ರು ಕೊಡುವಂಥ ಇನ್ಫಾರ್ಮೇಷನನ್ನು ಮಿಸ್ ಮಾಡದೆ ನೋಡಿ, ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳಿ. ಏನು ಮುಂಬರುವ ಕಾರ್ಯಾಗಾರ ಇದೇ ಜೂನ್ 14ನೇ ತಾರೀಕು ಗುರೂಜಿಯವರು ನಡೆಸ್ತಾ ಇದ್ದಾರೆ. ಈ ಕಾರ್ಯಾಗಾರದ ಸ್ಪೆಷಾಲಿಟಿಗಳು ಏನು ಅನ್ನೋದನ್ನು ನೋಡೋದಾದರೆ, ನಮ್ಮೆಲ್ರಿಗೂ ಕೂಡ ಹೊಸ ಮನೆ ಕಟ್ಟಬೇಕು ಅನ್ನೋಂಥ ಆಸೆ ಖಂಡಿತ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಭೂವಾಸ್ತು ಮೃತ್ತಿಕೆಯನ್ನು ಮಂತ್ರಿಸಿ ಗುರೂಜಿಯವರು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವಂತ ಮನೆ ಕಟ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ. ಆ ಆಸೆನ ನೀವು ಈಡೇರಿಸ್ಕೊಳ್ಬಹುದು. ಅದರ ಜೊತೆಗೆ ನಮಗಂಟ್ಕೊಂಡಿರುವಂತಹ ಸರ್ವದೋಷಗಳ ಮುಕ್ತಿ ಈ ಕಾರ್ಯಾಗಾರದಲ್ಲಿ ಗುರೂಜಿಯವರು ಮಾಡ್ತಾ ಇದ್ದಾರೆ. ಶನಿಗ್ರಹ ಶಾಂತಿ, ಮಾಟ ಮಂತ್ರ ನಿವಾರಣೆ, ಜಾತಕ ದೋಷ ನಿವಾರಣೆ ಮತ್ತು 45 ದಿನಗಳ ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಕ್ರಿಯಾ ಅನುಷ್ಠಾನ ವ್ರತವನ್ನ ಕೂಡ ಗುರೂಜಿಯವರು ಮುಂಬರುವ ಕಾರ್ಯಾಗಾರದಲ್ಲಿ ಮಾಡಿಸ್ತಾ ಇದ್ದಾರೆ. ನೀವು ಅಟೆಂಡ್ ಮಾಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಳ್ಳಿ. ಗುರೂಜಿಯವರೇ, ಮುಂಬರುವ ಕಾರ್ಯಾಗಾರದ ಸ್ಪೆಷಾಲಿಟಿಗಳು ಏನು ಅನ್ನೋದನ್ನ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ನೀವೇ ಅವರಿಗೆ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡೋದಾದ್ರೆ, ಮುಂಬರುವ ಕಾರ್ಯಾಗಾರ ಎಷ್ಟು ಸ್ಪೆಷಲ್ ಅಂತ ಗುರೂಜಿ? ವೆಲ್, ಇದೇಗಿದೆ ಅಂತಂದರೆ, ಒಂದು ತಾಯಿಗೆ ಮಕ್ಕಳಿರ್ತಾರೆ, ಒಂದಿಬ್ಬರು ಮೂವರು. ಯಾವ ಮಗು ತುಂಬ ಶ್ರೇಷ್ಠ, ಯಾವ್ದು ತುಂಬ ಇಷ್ಟ ಅಂತ ಕೇಳ್ದಂಗೆ ಇರುತ್ತೆ. ಬಿಕಾಸ್ ಎವ್ರಿ ವರ್ಕ್ಶಾಪ್ ಈಸ್ ವೆರಿ ವೆರಿ ಸ್ಪೆಷಲ್. ಇಟ್ಸ್ ಬಿಕಾಸ್ ನಾವು ಸ್ಪೆಷಲ್. ಈ ಜ್ಞಾನ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಇಟ್ಸ್ ಲೈಕ್ ಮ್ಯೂಸಿಕ್. ಇಟ್ಸ್ ಲೈಕ್ ಬ್ಯೂಟಿಫುಲ್ ಮ್ಯೂಸಿಕ್ ಕೇಳಿಸ್ಕೊಳ್ತೇವೆ. ಅದೆಷ್ಟು ಚೆನ್ನಾಗಿರುತ್ತೆ ಅಂತಂದರೆ ವಿಲ್ ಬಿ ಲೈಕ್ ಮೆಸ್ಮರೈಸ್ಡ್. ಆಮೇಲೆ ಆ ಮ್ಯೂಸಿಕ್ ಎಲ್ಲಿಂದ ಬಂತು? ಇಟ್ಸ್ ನಾಟ್ ಲೈಕ್ ಸಂಬಡಿ ವೆಂಟ್ ಟು ಅ ಸ್ಟೋರ್ ಆ್ಯಂಡ್ ಬಾಟ್ ಅ ಮ್ಯೂಸಿಕ್. ಇಟ್ ಈಸ್ ಕಮಿಂಗ್ ಫ್ರಮ್ ಯೂನಿವರ್ಸ್. ಎವ್ರಿಥಿಂಗ್ ದಟ್ ಕಮ್ಸ್ ಫ್ರಮ್ ಯೂನಿವರ್ಸ್ ಇಸ್ ಜಸ್ಟ್ ಮೆಗ್ನಾನಿಮಸ್ ಆ್ಯಂಡ್ ಬ್ಯೂಟಿಫುಲ್. ಸೊ ಈ ವರ್ಕ್ಶಾಪ್ ಅಂತೂ ಮುಂದಿನದ್ದು ಶನಿಗ್ರಹ ಶಾಂತಿಯದ್ದಾಗ್ಬೋದು, ಜಾತಕ ದೋಷಗಳ ನಿವಾರಣೆಯದ್ದಾಗ್ಬೋದು, ಅಥವಾ ಸರ್ವ ದೋಷಗಳು ಅಂತ ಏನು ಕರಿತೀವಿ. ಯಾಕಂತಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈ ಜನ್ಮದ್ದು ಮಿಸ್ಟೇಕ್ಸು ನಮಗೆ ಗೊತ್ತಿದೆ, ಬಟ್ ಹಿಂದಿನ ಜನ್ಮದಿಂದ ಏನು ತೆಗೆದುಕೊಂಡು ಬರ್ತಿದ್ದೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಆ ದೋಷಗಳನ್ನೆಲ್ಲ ಹೇಗೆ ಮುಕ್ತಿ ಪಡ್ಕೊಂಡು ಮುಂದೆ ಬರುವಂಥದ್ದು, ಅದು ಮುಕ್ತಿ ಪಡ್ಕೊಂಡಾಗ ಮಾತ್ರ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಸುಲಭವಾಗಿ ಕಾಣಿಸೋದಕ್ಕೆ, ಬರೋದಕ್ಕೆ, ಅದನ್ನು ಅನುಭವಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ನಾನು ಹೇಳಿಕೊಡುವಂಥ 36 ದಿನಗಳ 45 ದಿನಗಳ ವ್ರತವನ್ನು ಯಾರು ನಾನು ಹೇಳಿಕೊಡುವ ಹಾಗೆ ವಿಶ್ವ ಧರ್ಮದಲ್ಲಿ ಮಾಡ್ತಾರೋ ಅವರು, ನಾನು ಹೇಳ್ತಿದ್ದೀನಿ, ಇದು ಅನಂತ ವಿಶ್ವಾಚಾರ್ಯ, ಯಾವತ್ತೂ ಸುಳ್ಳು ಹೇಳಲ್ಲ. ಆಮೇಲೆ ನಾನು ಯಾವತ್ತೂ ಪ್ರಶ್ನೆ ಮಾಡಿ, ನನ್ನನ್ನು ಟೆಸ್ಟ್ ಮಾಡಿ ಅಂತ ಹೇಳಿದ್ದೀನಲ್ವ, ದಯವಿಟ್ಟು ನೀವು ಟೆಸ್ಟ್ ಮಾಡಬೇಕು. ನಾನೇನೆಲ್ಲ ಸುಳ್ಳು ಹೇಳಿದ್ದೀನಿ, ದಯವಿಟ್ಟು ಟೆಸ್ಟ್ ಮಾಡಿ. ನಾನೇನಾದರೂ ತಪ್ಪು ಮಾಡ್ತಿದ್ದೀನ, ದಯವಿಟ್ಟು ಟೆಸ್ಟ್ ಮಾಡಿ. ನಾನೇನೆಲ್ಲ ಹೇಳ್ಕೊಡ್ತೀನಲ್ವ, ಅದೆಲ್ಲ ಒಂದು ವೇಳೆ ತಪ್ಪು ಅನಿಸಿದ್ರೆ ದಯವಿಟ್ಟು ನನಗೆ ತಿಳಿಸಿ. ಸೊ ಐ ನೋ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್, ನನಗೆ ಗೊತ್ತು ಇದು ವಿಶ್ವ ಧರ್ಮದ್ದು, ಇದು ಸನಾತನ ಧರ್ಮದ್ದು, ಇದು ಸತ್ಯ ಅಂತ ನನಗೆ ಗೊತ್ತು. ನೀವು ನನ್ನ ಟೆಸ್ಟ್ ಮಾಡಬೇಕು. ಓಕೆ. ಸೊ ಹಾಗಾಗಿ ಈ ವ್ರತ ಯಾರು ಮಾಡ್ತಾರೋ, ಲಕ್ಷ್ಮೀ ಕುಬೇರ ಧನ ಪ್ರಾಪ್ತಿ ಅನುಷ್ಠಾನ ಕ್ರಿಯಾವ್ರತ, ಈ ವ್ರತ ಯಾರು ಮಾಡ್ತಾರೋ ಅವ್ರು ನಿಜ ಹೇಳ್ತಿದ್ದಾನೆ, ಇಂದಿನ ಜೀವನ ಹೇಗಿತ್ತೋ ನನಗೆ ಗೊತ್ತಿಲ್ಲ, ಬಟ್ ಮುಂದಂತೂ ನೀವು ಹೇಗೆ ಬಯಸ್ತಿರೋ ಅಥವಾ ನಿಮ್ಗೆ ಹೇಗೆ ನೆಮ್ಮದಿ, ಸುಖ, ಶಾಂತಿ ಬರೋ ರೀತಿ ನಮ್ಮಗಳನ್ನು ಅದು ಮಾಡುತ್ತೆ. ಗೊತ್ತಿರಲಿ, ಯಾರೆಲ್ಲ ಇದನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ವಿಶ್ವ ಧರ್ಮದಲ್ಲಿ ಈ ವ್ರತ ಮಾಡಿದಾರೋ ಅವ್ರಿಗೆಲ್ಲರಿಗೂ ಅದ್ಭುತಗಳು ನಡೀತಿದೆ ಜೀವನದಲ್ಲಿ. ಅದು ನಿಮಗೂ ಆಗಬೇಕು ಅಂತಂದರೆ ನಾವು ಇದನ್ನು ಕಲಿಬೇಕು, ಅದನ್ನು ಅಳವಡಿಸ್ಕೊಂಡು ಮಾಡಬೇಕು. ಬರೋ ವರ್ಕ್ಶಾಪು ನಾನು ಹೇಳ್ತಿದ್ದೇನೆ, ಇಟ್ಸ್ ಗೋನ್ ಬಿ ಇದೇ ಹೇಗಿತ್ತು ಗೊತ್ತಿಲ್ಲ, ಬಟ್ ಇಟ್ಸ್ ಗೋನ್ ವೆರಿ ವೆರಿ ಸ್ಪೆಷಲ್. ಸೊ ಯು ಗೋನ್ ಎಂಜಾಯ್ ಇಟ್. ಹಣ, ಆಸ್ತಿ, ಐಶ್ವರ್ಯ ಯಾವತ್ತೂ ನಾನು ಹೇಳಿದಾಗೆ ಒಂದು ಬೈ ಪ್ರಾಡಕ್ಟ್ ರೀತಿ. ಇಟ್ಸ್ ನಾಟ್ ದ ಮೇನ್ ಥಿಂಗ್ ಇನ್ ಲೈಫ್. ನಮ್ಮ ಮೇಯ್ನ್ ಯಾವುದು ಇರಬೇಕು ಅಂದರೆ ಲೈಫಲ್ಲಿ ಮುಕ್ತಿ ಪಡ್ಕೊಳ್ಳೋದು, ನೆಮ್ಮದಿ ಅನ್ನೋದು ಮೇಯ್ನ್ ಇರಬೇಕು. ಹಣ, ಆಸ್ತಿ ಇವೆಲ್ಲ ಜಸ್ಟ್ ಒಂದು ಉಪ್ಪಿನಕಾಯಿ ಇದ್ದಾಗೆ ಅಥವಾ ಪಲ್ಯ ಇದ್ದಾಗೆ. ಬಟ್ ಮೇಯ್ನ್ ಯಾವುದು ಇಂಪಾರ್ಟೆಂಟು? ಮುದ್ದೆ ಅಥವಾ ಅನ್ನ ಸಾಂಬಾರಲ್ವಾ. ಸೊ ಹಾಗಾಗಿ ಹಣ ಅನ್ನುವಂಥದ್ದು ಇಟ್ಸ್ ನಥಿಂಗ್, ಇಟ್ಸ್ ವೆರಿ ಈಸಿ. ಅದನ್ನು ಕಲಿತು ಮಾಡಿದಾಗ ಮಾತ್ರ. ಓಕೆ ಗುರುಜಿ, ಮುಂಬರುವ ಕಾರ್ಯಾಗಾರ ಎಷ್ಟು ಸ್ಪೆಷಲ್ ಅಂತ ತಿಳಿಸ್ಕೊಟ್ರಿ. ನೀವು ಹೇಳಿದ್ರಿ ಖಂಡಿತವಾಗ್ಲೂ ಜೀವನದಲ್ಲಿ ನೆಮ್ಮದಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ. ಬಟ್ ಎಷ್ಟೋ ಜನಕ್ಕೆ ಎಲ್ಲ ಇರುತ್ತೆ, ಆದರೆ ನೆಮ್ಮದಿನೇ ಇರೋದಿಲ್ಲ. ಏನೊಂದು ಕಡೆ ಏನೇ ಇದ್ರೂ ಖುಷಿಯಾಗಿದ್ದೀವಿ, ಬಟ್ ಏನು ಮಾಡಿದ್ರು ಸಂಪಾದನೆ ಮಾಡ್ತಾ ಇರೋಂಥ ಹಣ ಸಾಕಾಗ್ತಾ ಇಲ್ಲ, ಜೀವನದಲ್ಲಿ ಗ್ರೋತ್ ಕಾಣ್ತಾ ಇಲ್ಲ. ಏನೇ ಮಾಡಿದ್ರು, ಹೆಂಗೆ ಮಾಡಿದ್ರು ನಾವು ಅಂದ್ಕೊಂಡಿರೋ ಗೋಲ್ ರೀಚ್ ಆಗೋಕ್ಕೆ ಆಗ್ತಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ನಿಮ್ಮ ಹತ್ರ ಸಮಸ್ಯೆ ಹೇಳ್ಕೊಂಡು ಸಾಕಷ್ಟು ಜನ ಈಗ ಆಲ್ರೆಡಿ ಬಂದು ಇದ್ದಾರೆ, ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ. ಬಟ್ ನಮ್ಮ ವೀಕ್ಷಕರೀಗ ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂಥವ್ರಿಗೋಸ್ಕರ
ನಾವೇನು ಅಂದ್ಕೊಂಡ್ರು ಏನು ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ, ಒಳ್ಳೇದಾಗ್ತಾ ಇಲ್ಲ. ಎಷ್ಟೇ ಚೆನ್ನಾಗಿದ್ರು, ನಾವು ಒಳ್ಳೆ ಮನಸ್ಥಿತಿಯವ್ರು ಇದ್ರೂ ಕೂಡ ನಮಗೆ ಒಳ್ಳೇದಾಗ್ತಿಲ್ಲ, ದುಡಿಯೋಕ್ಕಾಗ್ತಾ ಇಲ್ಲ, ನೆಮ್ಮದಿ ಇಲ್ಲ, ಈ ರೀತಿ ಸಮಸ್ಯೆಗಳು ಒದ್ದಾಡ್ತಿರ್ತಾರೆ. ಇದು ಯಾಕಾಗುತ್ತೆ ಗುರೂಜಿ? ಆಮೇಲೆ ಈ ಕೆಟ್ಟ ದೃಷ್ಟಿ ಅನ್ನೋದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ಮಾತಾಡಿದ್ದೀವಿ. ಈ ದೃಷ್ಟಿ ದೋಷ ಯಾಕಾಗುತ್ತೆ? ಈ ಮಾಟ ಮಂತ್ರಗಳ ಪ್ರಯೋಗ ಯಾಕಾಗುತ್ತೆ? ಅದರಿಂದ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಮೇಲೆ ಪರಿಣಾಮ ಬೀರುತ್ತಾ? ಯಾವ ರೀತಿ ಸಮಸ್ಯೆಗಳಾಗುತ್ತೆ? ಇದ್ರ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಎಲ್ಲ ತುಂಬ ಅದ್ಭುತವಾಗಿ ನೀವು ಕೇಳಿದ್ರಿ. ಇದು ಮಾಮೂಲಿ ಪ್ರಶ್ನೆ ಅಂತೂ ಅಲ್ಲ. ಆ ದೇವರೇ ನಿಮ್ಮ ಮುಖಾಂತರ ಇದನ್ನು ನುಡಿಸಿದ್ರೆ ಮಾತ್ರ ಇಷ್ಟು ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯ. ಎನಿವೆ, ಕಮಿಂಗ್ ಟು ದಿ ಆನ್ಸರ್, ನಾನು ಅಪ್ಫ್ರಂಟ್ ಬಿಫೋರ್ ಆನ್ಸರಿಂಗ್ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನಾನು ನಿಮಗೆ ಕೇಳಬೇಕು. ಈಗ ಚಾನಲ್ ನೋಡ್ತಿದ್ದೀರಾ, ಐ ಥಿಂಕ್ ಲಾಸ್ಟ್ 5 ವರ್ಷದಿಂದ ನಾವಿದ್ದೇವೆ. ಆಮೇಲೆ ತುಂಬ ಜನ ವರ್ಕ್ಶಾಪ್ ಬಂದಿದ್ದೀರಾ. ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಾಗ್ಬೋದು, ಫೇಸ್ಬುಕ್ಕಲ್ಲಾಗ್ಬೋದು, ಯೂಟ್ಯೂಬಲ್ಲಾಗ್ಬೋದು ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗಿ ನೋಡಿ ತಿಳ್ಕೊಂಡು ಫಾಲೋ ಮಾಡ್ತಿದ್ದೀರಾ. ನಾನು ನಿಮ್ಮನ್ನು ಕ್ವೆಶನ್ ಕೇಳ್ತಿದ್ದೀನಿ, ಲೈಫಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನೀವು ಶ್ರೀಮಂತರಾಗಿದ್ದೀರಾ? ನೀವು ಸಾಲ ತೀರಿಸುವಾಗ ಆಗಿದೆಯಾ? ತಕ್ಕ ಮಟ್ಟಿಗೆ ನೆಮ್ಮದಿ ಅನ್ನುವಂಥದ್ದು ಇದೆಯಾ? ಆಮೇಲೆ ಯಾವಾಗಲೂ ಹೇಳ್ತಿರ್ತೀನಿ, 3 ಲಕ್ಷ ಪ್ರತಿ ತಿಂಗಳು ದುಡಿದ್ರೆ ಮಾತ್ರನೇ ನಾವು ಹೇಗೆ ಅಂದುಕೊಳ್ತೀವೋ ಆಗ ಜೀವನ ಮಾಡೋದಕ್ಕೆ ಸಾಧ್ಯ ಅಂತೇಳಿ. ನಿಮ್ಮ ಕೈಯಲ್ಲಿ ಆಗ್ತಿದೆಯಾ? ಇದು ಯಾವುದು ಒಂದು ವೇಳೆ ಆಗಿಲ್ಲ ಅಂತಂದರೆ ಇದಕ್ಕೆ 2 ಕಾರಣ ಇದೆ. ಒಂದು ಕಾರಣ, ಈಗ ನಾನು ಹೇಳ್ಕೊಡೋ ವಿದ್ಯೆ ತಪ್ಪು ಅಂತ. ಗುರುಗಳು ಇದು ಎಲ್ಲ ಸುಳ್ಳು ಕಣಯ್ಯ, ಸುಮ್ಮನೆ ಹೇಳ್ತಿದ್ದಾರೆ. ಯಾಕಂದರೆ ಗುರುಗಳು ದುಡ್ಡು ಮಾಡ್ಕೋಬೇಕಲ್ವಾ. ನಾನು ವರ್ಕ್ಶಾಪ್ ಮಾಡೋದು ನಂಗೆ ದುಡ್ಡು ಬರುತ್ತೆ. ಈಗ ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡ್ತೀವ, ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರುತ್ತೆ. ಆಮೇಲೆ ಬುಕ್ಸ್ ಇದೆಯಾ, ಬುಕ್ಸ್ ಸೇಲ್ ಆದರೆ ದುಡ್ಡು ಬರುತ್ತೆ. ಅಥವಾ ಏನೇ ಒಂದು ವಸ್ತುಗಳು ನೀವು ಕೊಂಡುಕೊಂಡ್ರು ನನಗಂತೂ ಹಣ ಬರುತ್ತೆ. ಓಕೆ, ನಿಮಗೆ ಹಣ ಬರದೇ ಇದ್ದರೆ ನನ್ನ ವಿದ್ಯೆ ಸುಳ್ಳು ಅಂತ ಅರ್ಥ. ಓಕೆ, ಪಾಯಿಂಟ್ ನಂಬರ್ 1. ಇಲ್ಲ, ಪಾಯಿಂಟ್ ನಂಬರ್ 2, ನನ್ನ ವಿದ್ಯೆ ಸರಿ ಇದ್ದು, ವಿಶ್ವಜ್ಞಾನ ಸರಿ ಇದ್ದು ನಿಮಗಿನ್ನೂ ದುಡ್ಡು ಬಂದಿಲ್ಲ ಅಂತಂದರೆ ನೀವೇನೂ ಅಳವಡಿಸ್ಕೊಂಡಿಲ್ಲ, ನೀವು ಮಾಡಿಲ್ಲ ಅಂತ ತಾನೇ ಅರ್ಥ. ಐದರ್ ಒನ್ ಆಫ್ ದೆಮ್ ಹ್ಯಾಸ್ ಟು ಬಿ ಟ್ರೂ. ಒಂದು ವೇಳೆ ನೀವೆಲ್ಲ ನಾನು ಹೇಳಿದ್ದು ಮಾಡಿ ನಿಮಗೇನು ಪ್ರಯೋಜನ ಇಲ್ಲ ಅಂತಂದರೆ ಯಾಕೆ ಇನ್ನೂ ನೋಡ್ತಿದ್ದೀರಾ? ವೈ ಆರ್ ಯು ಸ್ಟಿಲ್ ಸಬ್ಸ್ಕ್ರೈಬ್ಡ್? ಅನ್ಸಬ್ಸ್ಕ್ರೈಬ್ ಆಗಿ ಯಾಕೆ ಕಾರ್ಯಾಗಾರಕ್ಕೆ ಬರ್ತಿದ್ದೀರಾ? ನಿಮಗೇನು ಪ್ರಯೋಜನ ಆಗಿಲ್ಲಪ್ಪ, ಬರಬೇಡಿ. ನಾನೇ ಹೇಳ್ತಿದ್ದೀನಿ, ಡೋಂಟ್ ಫಾಲೋ ಮೀ, ಥಿಂಕ್ ಐ ಆಮ್ ಅ ಲೂಸ್. ನಾನು ಯಾರೋ ಕ್ರ್ಯಾಕ್ ನನ್ನ ಮಗ, ಲೂಸು, ಓಳು ಗುರುಗಳು ಬಿಸಾಕ್ಬೇಕಷ್ಟೇ. ಬಿಕಾಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿನಗೆ ಪ್ರಯೋಜನ ಆಗೋಂಗಿದ್ರೆ, ನಿನಗೆ ಉಪಯೋಗ ಆಗ್ತಿದೆ, ನಿನಗೆ ಹಣ ಆಸ್ತಿ ಐಶ್ವರ್ಯ ಬರ್ತಿದೆ, ನಿನ್ನ ಸಂತೋಷ ಕಂಡುಕೊಳ್ತಿದೀಯಾ, ನಿನಗೆ ನೆಮ್ಮದಿ ಬರ್ತಿದೆ, ಹೌದು ಮಾಡು. ಯಾವುದ್ರಲ್ಲಿ ನಿನಗೆ ನೆಮ್ಮದಿ ಇಲ್ವೋ, ಸುಖ ಇಲ್ವೋ, ಇನ್ನೂ ಹೆಚ್ಚು ದುಃಖ ಆಗ್ತಿದೆಯೋ, ಬಿಸಾಕ್ಬಿಟ್ಟು ಹೋಗ್ತಿರ್ಬೇಕು ಮುಂದೆ ಅಷ್ಟೇ. ಸೊ ವೈ ಐ ಸೇ ದಿಸ್ ಇಸ್ ಬಿಕಾಸ್ ಲಾಟ್ ಆಫ್ ಅಸ್ ಇಟ್ಸ್ ಲೈಕ್ ದೇಸ್ ಒನ್ ಸೇಯಿಂಗ್, a donkey carrying a truckload of library books is still called a donkey because it has not read a book, it has not understood a book, it has not implemented in its life. So that's why a donkey is still called a donkey. ನಾವುಗಳು ಅಷ್ಟೇ. ಈಗ ನಮ್ಮ ಮನೇಲಿ ಭಗವದ್ಗೀತೆ ಇಟ್ಕೊಂಡಿದ್ದೀವಪ್ಪ, ನಮ್ಮ ಮನೇಲಿ ಬೈಬಲ್ ಇಟ್ಕೊಂಡಿದ್ದೀವಿ, ನಮ್ಮ ಮನೆಯಲ್ಲಿ ಕುರಾನ್ ಇಟ್ಕೊಂಡಿದ್ದೀವಿ, ನಮ್ಮ ಮನೆಯಲ್ಲಿ ಭಾರತ ದೇಶ ಸಂವಿಧಾನವೂ ನಮ್ಮಲ್ಲೇ ಇದೆ. ಬಟ್ ನಾವು ಎಲ್ಲ ಇಟ್ಕೊಂಡಿದ್ದೀವಿ, ಪೂಜೆನೂ ಮಾಡ್ತೀವಿ, ನೀಟಾಗಿ ಶೆಲ್ಫಲ್ಲಿ ಇಟ್ಟಿದ್ದೀವಿ, ಬಟ್ ಒಂದು ಫಾಲೋ ಮಾಡಲ್ಲ. ನೀವು ನನಗೆ ಹೇಳಿ, ಏನಾದರೂ ಪ್ರಯೋಜನ ಇದೆಯಾ? ಅಲ್ಲ, ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ. ಏನಕ್ಕೆ ಮಾಡಿಸ್ತೀವಿ? ನಮ್ಮ ಮನೇಲಿ ಶಾಂತಿ ಇರಲಿ, ನೆಮ್ಮದಿ ಇರಲಿ, ಹಣ ಆಸ್ತಿ ಎಲ್ಲ ಬರಲಿ ಅಂತ ತಾನೇ ನಾವು ಮಾಡುವಂಥದ್ದು. ಸತ್ಯ ನಾರಾಯಣನಲ್ಲಿರೋದು ಸತ್ಯ. ಆದರೆ ನಮ್ಮಲ್ಲಿ ಸತ್ಯ ಯಾವಾಗಿರಲ್ವೋ ಆಗ ಯಾವ ಪೂಜೆ ಮಾಡಿದ್ರು ಏನು ಪ್ರಯೋಜನ ಬಂತು? ಇನ್ಫ್ಯಾಕ್ಟ್ ಎಲ್ಲರೂ ಗ್ರ್ಯಾಂಡಾಗಿ ಮಾಡ್ತಾರಪ್ಪ. ಮದುವೆ ಆದಮೇಲೆ, ಮನೆ ಕಟ್ಟಿಸಿದ ಮೇಲೆ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಮಾಡ್ತಾರೆ. ಬಟ್ ನಿಜವಾಗ್ಲೂ ನೆಮ್ಮದಿ ಇದೆಯಾ? ಯಾಕಿಲ್ಲ? ಬಿಕಾಸ್ ಸತ್ಯ ಅವರಲ್ಲೇ ಇಲ್ವಲ್ಲ. ಎವ್ರಿಥಿಂಗ್ ಈಸ್ ಫೇಕ್. ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ನೆರೆದು, ಜೇನು ತುಪ್ಪವ ಒಯ್ದೆಡೆ, ಬೇವಿನ ಗಿಡವು ಸಿಹಿಯಾಗಬಲ್ಲದೆ ಕಹಿಯಾಗಲ್ಲದೆ. ನೀನು ನೆಟ್ಟಿರೋ ಬೀಜನೇ ಕಹಿ ಬರೋ ಅಂಥ ಬೀಜ ನೆಟ್ಟಿದ ಮೇಲೆ ನೀನು ಬೆಲ್ಲದ ಕಟ್ಟೆಯ ಕಟ್ಟಿದ್ರು, ಆಕಳ ಹಾಲನ್ನು ಎರೆದ್ರು, ಜೇನು ತುಪ್ಪವೇ ಒಯ್ದುಬಿಟ್ಟು ನೀನು ಪೂಜೆ ಮಾಡಿದ್ರು, ಬೇವಿನ ಗಿಡ ಯಾವತ್ತೂ ಸಿಹಿ ಕೊಡಲ್ಲ, ಗೊತ್ತಿರಲಿ. ಸೊ ವೈ ಆರ್ ವಿ ನಾಟ್ ಫೈಂಡಿಂಗ್ ಫ್ರೂಟ್ ಇನ್ ಅ ಲೈಫ್? ಬಿಕಾಸ್ the plant we are planting, or the seed we are sowed in our mind,
is a bad seed or the seed that gives a wrong fruit. Maybe it's a thorny bush. It's not something that gives a good fruit. So essentially, I think we are all nonsense. Those people who don't follow ಕರ್ಮ ಯೋಗ ಕಂಡ್ರೆ, ಅಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದು, ಅರ್ಜುನ ಹೇಳ್ತಾನೆ, ನಾನು ಒಂದು ವೇಳೆ ಯುದ್ಧ ಆಡಿ ಗೆದ್ದು ಬಿಟ್ರು ನನಗೆ ಸಮಾಧಾನ ಸಿಗಲ್ಲ, ನೆಮ್ಮದಿ ಸಿಗಲ್ಲ. ಯಾಕಂದರೆ ನಾನು ಯುದ್ಧ ಮಾಡೋಕ್ಕೆ ಹೊರಡ್ತಿರೋ ಅಂಥದ್ದು ನನ್ನ ಫ್ಯಾಮಿಲಿ ಜೊತೆ, ನನಗೆ ಗೊತ್ತಿರೋರ ಜೊತೆ, ನಾನು ಹೆಚ್ಚು ಪ್ರೀತಿ ಮಾಡ್ತೀನಲ್ಲ ಅಂಥವ್ರ ಜೊತೆ ನಾನು ಹೇಗೆ ಯುದ್ಧ ಮಾಡಲಿ ಸ್ವಾಮಿ, ನಾನು ಆಡಲ್ಲ ಅಂದ್ಬಿಡ್ತಾನೆ. ಶ್ರೀಕೃಷ್ಣ ಏನು ಹೇಳ್ತಾನೆ, ಅಪ್ಪ ಈ ಜಗತ್ತಿನ ನಿಯಮನೇ ಕೆಲಸ ಮಾಡೋದು, ಕರ್ಮ ಮಾಡೋದು, ಅದು ಫ್ರೂಟು, ಫಲ ಅಪೇಕ್ಷೆ ಮಾಡಬೇಡ. ಅದು ಏನು ಬರುತ್ತೆ, ಗೆಲ್ತೀವೋ ಸೋಲ್ತೀವೋ ಏನು ಮಾಡ್ತೀವೋ ಅದೆಲ್ಲ ನೋಡಬಾರ್ದು. ಧರ್ಮಕ್ಕನುಗುಣವಾಗಿ ನಾವು ಏನು ಮಾಡಬೇಕೋ ಅದನ್ನು 100% ನಾವು ಮಾಡಬೇಕು. ಅದೊಂದು ಏನು ಬರುತ್ತೋ ಅದು ದೇವ್ರಿಗೆ ಬಿಟ್ಬಿಡೋಣ. ಫಲ ನಮ್ಮಲ್ಲಿಲ್ಲ, ಫಲ ಭಗವಂತ ಕೊಡ್ತಾನೆ, ಯೂನಿವರ್ಸ್ ಕೊಡ್ತಾನೆ ಅಂತೇಳಿ. ಸೊ ಲಾಟ್ ಆಫ್ ಅಸ್, ನಾನು ತುಂಬ ಜನ ನೋಡಿದ್ದೀನಿ, ನಾವು ಯಾರೂ ಮಾಡ್ತಿಲ್ಲ, ಕೇಳಿಸ್ಕೊಳ್ತೀವಿ, ಒಂದು ಮಾಡಲ್ಲ, ಕಾರ್ಯಗಾರಕ್ಕೆ ಬರ್ತಾನೇ ಇರ್ತೀವಿ, ಯಾವುದನ್ನು ಫಾಲೋ ಮಾಡಲ್ಲ. ಐ ಥಿಂಕ್ ಇಟ್ಸ್ ಲೈಕ್ ಸರ್ವಜ್ಞ ಹೇಳ್ತಾನೆ, ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಪೇಳಿದರೂ ಗೋರ್ಕಲ್ಲ ಮೇಲ್ ಮಳೆಗರೆದರೆ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ. ಏನು ಪ್ರಯೋಜನ ರೀ, ಕಲ್ಲು ಬಂಡೆ ಮೇಲೆ ನೀರು ಆಗ್ತಾ ಇದ್ದರೆ, ಹುತ್ತವ ಬಡಿದರೆ ಉರಗ ಸಾವುದೇ, ಘೋರ ತಪವ ಮಾಡಿದರೇನು ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದವನೆಂತು ನಂಬನಯ್ಯ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳ್ತಾರೆ, ಏನು ಪ್ರಯೋಜನ, ಅಂತರಂಗ ಬಹಿರಂಗ ಶುದ್ಧಿ ಇಲ್ಲ, ಭಾವಶುದ್ಧಿ ಇಲ್ಲ, ಬಟ್ ಸುಮ್ಮನೆ ಮಾಡೋದು ಸಾಂಘಿಕೆ. ಸ್ವಾಮಿಗಳು ಹೇಳಿದ್ದಾರೆ ಮಾಡ್ರಿ ಅಂತ ಮಾಡೋದು, ಏನೂ ಪ್ರಯೋಜನ ಇಲ್ಲ. ಆ ಕ್ಯಾಟ್ ದಟ್ ಟ್ರೈಸ್ ಟು ಬಿಕಮ್ ಅ ಲಯನ್, ಯಾವುದೋ ಒಂದು ಏನದು ಕ್ಯಾಟ್ ಅಂದರೆ ಬೆಕ್ಕು, ನಾನು ಸಿಂಹ ಆಗಬೇಕು ಅಂತ ಹೊರಟ್ರೆ ಫಸ್ಟ್ ಏನು ಬಿಡಬೇಕಂತ ಗೊತ್ತಾ, ಫಸ್ಟ್ ಇಟ್ ಮಸ್ಟ್ ಲೀವ್ ಇಟ್ಸ್ ಆ್ಯಪಿಟೈಟ್ ಫಾರ್ ಈಟಿಂಗ್ ರ್ಯಾಟ್ಸ್. ಅದು ಇಲಿ ತಿನ್ನೋದು ಫಸ್ಟ್ ನಿಲ್ಲಿಸ್ಬೇಕು. ಫಸ್ಟ್ ಇಲಿ ತಿನ್ನೋದನ್ನು ಬೆಕ್ಕು ನಿಲ್ಲಿಸಿದ್ರೆ ಖಂಡಿತವಾಗಿಯೂ ನಾಳೆ ಅದು ಸಿಂಹ ಆಗೋ ಚಾನ್ಸಸ್ ಇದೆ ಅಂತಂತೇಳಿ ಒಂದು ಪ್ರಾವರ್ಬ್, ಒಂದು ಗಾದೆ ಹೇಳುತ್ತೆ. ಎಲ್ಲಿ ತನಕ ನಾವು ಕೆಲ್ಸಕ್ಕೆ ಬರೆದು ಏಸಿಗೆ ತಿನ್ಕೊಂಡು, ಏಸಿಗೆ ತಿನ್ನೋದಾದರೆ ಬರೀ ಬಾಯಿಗಲ್ಲ. ಸೊ ಎಲ್ಲಿ ತನಕ ನಾವು ಲಯನ್ ಆಗಬೇಕಾ, ಆ ಬೆಕ್ಕು ಲಯನ್ ಆಗಬೇಕು ಅಂತಂದರೆ ಫಸ್ಟ್ ಏಸಿಗೆ ತಿನ್ನೋದು ನಿಲ್ಲಿಸ್ಬೇಕು. ಆ ಏಸಿಗೆ ಇಲ್ಲಾದರೂ ಸರಿ, ಆ ಏಸಿಗೆ ಇಲ್ಲಿಗಾದರೂ ಸರಿ. ಸೊ ಹಾಗಾಗಿ ಯು ಮಸ್ಟ್ ಬಿ ವೆರಿ ಮೈಂಡ್ಫುಲ್. ಸೊ ಐ ಬಿಲೀವ್ ಐ ವಾಸ್ ಹಾರ್ಶ್ ಆ್ಯಂಡ್ ಐ ವಾಂಟೆಡ್ ಟು ಬಿ ಹಾರ್ಶ್. ಸೊ ಇದು ಬೇಕಂತಾನೆ ನಾನು ಸ್ಟ್ರಾಂಗಾಗಿ ಮಾತಾಡ್ತಿರೋದು. ಪ್ರಯೋಜನಕ್ಕಿದ್ರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಟ್ಟು ಬೇರೆದಕ್ಕೆ ಹೋಗ್ತಿರ್ಬೇಕಷ್ಟೇ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಮ್ಯಾನ್. ಯುವರ್ ಟೈಮ್ ಈಸ್ ವೆರಿ ಪ್ರೆಷಿಯಸ್ ಮೈಂಡ್ ಯು. ಸೊ ಎಲ್ಲರಿಗೂ ಅವ್ರವ್ರ ಟೈಮ್ ತುಂಬ ಪ್ರೆಷಿಯಸ್ ಆಗಿರೋದಕ್ಕೆ ವೇಸ್ಟ್ ಆಗೋದ್ರ ಮೇಲೆ ನಾವು ಆಗೋದೇ ಬೇಡ ಟೈಮ್ನ. ಮನಿ ಮೆಡಿಟೇಷನ್ ಯಾರೆಲ್ಲ ಮಾಡ್ತಿಲ್ವೋ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಆಗಿಬಿಡಿ ಇವತ್ತೇ. ಏನೂ ಪ್ರಯೋಜನ ಇಲ್ಲ. ನೀವು ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮನಿ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕಂದರೆ ನಮ್ಗೆ ಮನಿ ಬೇಕಿರೋದು, ಈಗ ಹಣ ಬೇಕು ನಮಗೆ. ಅದಕ್ಕೋಸ್ಕರ ಹಣದ ಧ್ಯಾನ ಮಾಡೋದಕ್ಕೆ ಹೇಳಿದ್ದೀನಿ, ಆಸ್ತಿಗೆ ಬೇಕಾಗಿರೋ ಧ್ಯಾನ ಮಾಡೋಕ್ಕೆ ಹೇಳಿದ್ದೀನಿ, ಅಥವಾ ಬಂಗಾರಕ್ಕೆ ಬೇಕಿರೋ ಧ್ಯಾನ ಮಾಡೋಕ್ಕೆ ಹೇಳಿದ್ದೀನಿ. ಬೇರೆ ಎಲ್ಲ ಧ್ಯಾನ ಮಾಡಲಿಕ್ಕೆ ನಾನು ಹೇಳಲಿಲ್ಲ. ಬೇರೆ ಧ್ಯಾನ ಮಾಡ್ತಿರೋ ಬಿಡ್ತಿರೋ ನನಗೆ ಅದಕ್ಕೆ ಸಂಬಂಧ ಇಲ್ಲ. ಬಟ್ ಹಣದ ಧ್ಯಾನ ಮಾಡಲೇಬೇಕು ಮಲಗೋದಕ್ಕಿಂತ ಮುಂಚೆ, ಎದ್ದ ತಕ್ಷಣ. ಬಿಕಾಸ್ ಅದು ನಮ್ಮ ಬ್ರೈನ್ ಅನ್ನುವಂಥದ್ದು ಆಲ್ಫಾ ಸ್ಟೇಟಲ್ಲಿರುತ್ತೆ. ಕೋರಿದ್ದೆಲ್ಲ ಸಿಗೋದಕ್ಕೆ ಆಗಲೇ ಆಗೋವಂಥದ್ದು ಒಂದು. ಎರಡನೇದು, ಯಾರೆಲ್ಲ ಬಜೆಟ್ ಬರೆದಿಲ್ವೋ ಇನ್ನೂ ವರ್ಕ್ಶಾಪಿಗೆ ಬಂದು ಅಥವಾ ನನ್ನನ್ನು ನೋಡಿ ಇಲ್ಲೆಲ್ಲ ಕಲಿತು ಇನ್ನೂ ಬಜೆಟ್ ಇಲ್ಲದೆ ಇದ್ದಿರೋ, ಇನ್ನೂ ಬಜೆಟ್ ಬರೆಯೋಕ್ಕಾಗಲೇ ಇಲ್ವೋ, ಅಥವಾ ಬಜೆಟ್ ಇದ್ದು ಬಜೆಟಿನ ರೀತಿ ಜೀವನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಬೇಗ ಅನ್ಸಬ್ಸ್ಕ್ರೈಬ್ ಆಗಿ. ನಮ್ಮ ವೀಡಿಯೋ ನೀವು ನೋಡೋಂಗಿಲ್ಲ, ನಿಮ್ಮ ಕರ್ಮ ಬರುತ್ತೆ ಹೇಳಿದ್ದೀನಿ. ನಿಮಗಿನ್ನೂ ಕೆಟ್ಟದ್ದಾಗುತ್ತೆ. ನಾನು ಹೇಳಿದ್ದು ನೀವು ಮಾಡದೆ ಸುಮ್ಮನೆ ನೋಡ್ತಿದ್ದೀರಾ ಅಂತಂದರೆ ನೋ ಯು ಸ್ಟಿಲ್ ಕಾಲ್ಡ್ ಅ ಡಾಂಕಿ. ನಾವು ಕತ್ತೆಗಳಾಗಬಾರ್ದು, ನಾವು ಸೊ ಕುದುರೆ ಆಗಬೇಕು. ನಾವು ಪರಬ್ರಹ್ಮನ ಸ್ವರೂಪಿ, ನಾವು ದೇವರು, ಅಹಂ ಬ್ರಹ್ಮಸ್ಮಿ, ನಾವು ಯೂನಿವರ್ಸ್ ಒಂದೇ. ಸೊ ನಾವು ಹೇಳಿದ್ದೊಂದು ಮಾಡೋದೊಂದು ಆಗಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಯಾರು ಲೆಕ್ಕ ಪ್ರತಿದಿನ ಬರೀತಿಲ್ವೋ, ಇಟ್ ಕ್ಯಾನ್ ಬಿ ಎನಿ ಅಮೌಂಟ್. ಇಟ್ ಕ್ಯಾನ್ ಬಿ 5 rupees or 10 rupees or 100 rupees or 10,000 rupees or ವಾಟ್ ಎವರ್. ಬಿಸ್ನೆಸ್ ಆಗ್ಬೋದು, ಪರ್ಸ್ನಲ್ ಲೈಫ್ ಆಗ್ಬೋದು. ನೀವು ಬರೀತಿಲ್ಲ ಅಂತಂದರೆ ನೀವು ದಯವಿಟ್ಟು ನನ್ನ ಚಾನಲನ್ನು ಅನ್ಸಬ್ಸ್ಕ್ರೈಬ್ ಆಗಿ. ಯಾವುದೇ ಕಾರಣಕ್ಕೂ ನಮ್ಮ ವರ್ಕ್ಶಾಪ್ ಬರೋದಕ್ಕೆ ಹೋಗಬೇಡಿ. ನಮ್ಮ ಕಾರ್ಯಾಗಾರ ನಿಮಗಲ್ಲ. ನೀವು ಬರೀತಿದ್ದೀರಾ ಅಂತಂದರೆ ಬನ್ನಿ.
ಸೊ ಒಂದು ವೇಳೆ ರಿಪೀಟರ್ಸ್ ಬರ್ತಿದ್ದೀರಾ, ನೀವು ಇದನ್ನೆಲ್ಲ ಮಾಡ್ತಿಲ್ಲ ಅಂತಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಯಾಕೆ ಪದೇ ಪದೇ ಬರ್ತೀರಾ? ಇಡೀ ಒಂದು ಭಾನುವಾರ ವೇಸ್ಟು, ಟೈಮ್ ವೇಸ್ಟು, ದುಡ್ಡು ಬೇರೆ ಕಟ್ತೀರಾ, ದುಡ್ಡು ವೇಸ್ಟು, ನನ್ನ ಟೈಮ್ ವೇಸ್ಟು ನಿಮ್ಮನ್ನು ನೋಡ್ತಾ ಮಾಡೋದಕ್ಕೆ ನನಗೆ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡು ಇನ್ನೂ ಅದಕ್ಕೆ ಪರಿಪೂರ್ವಕವಾಗಿ ಮನಸ್ಸು ತೊಡಗಿಸ್ಕೊಂಡು ಬಿಸ್ನೆಸ್ ಮಾಡೋ ಒಲವು ತೋರಿಸಿಲ್ವೋ, ನೀವು ಬರೋಕ್ಕೆ ಹೋಗ್ಬೇಡಿ, ಅನ್ಸಬ್ಸ್ಕ್ರೈಬ್ ಆಗಿಬಿಡಿ. ನಾನು ಹೇಳ್ತಿರೋದು ಪ್ರತಿ ತಿಂಗಳು 3 ಲಕ್ಷ ದುಡಿಬೇಕಪ್ಪ. ಅದು ದುಡಿದ್ರೆ ಮಾತ್ರ ನಾವು ರಿಚ್ ಅಂತ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ ಈ ಕಲಿಯುಗದಲ್ಲಿ. ನೀವು ಇನ್ನೂ 3 ಲಕ್ಷಕ್ಕೆ ದುಡಿಯೋದಕ್ಕೆ ಇನ್ನೂ ಹಿಂದೂ ಮುಂದೆ ಯೋಚನೆ ಮಾಡ್ತಿದ್ದೀರಾ, ಮಾಡೋಣ ಅಂತಿದ್ದೀರಾ ಅಂತಂದರೆ ಐ ಥಿಂಕ್ ದಟ್ಸ್ ನಾಟ್ ಫೇರ್ ಇನಫ್. ಸೊ ಡೋಂಟ್ ಡೂ ದ್ಯಾಟ್. ಆಮೇಲೆ ಯಾರೆಲ್ಲ ಬ್ಯಾಡ್ ಹ್ಯಾಬಿಟ್ಸ್, ಈಗ ನಮ್ಮ ವಿಶ್ವಜ್ಞಾನದ ಪ್ರಕಾರ ನಾವು ಡ್ರಿಂಕ್ಸ್ ಮಾಡೋಂಗಿಲ್ಲ, ಸ್ಮೋಕ್ ಮಾಡೋಂಗಿಲ್ಲ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ವಿ ಕಾಂಟ್ ಕನ್ಸ್ಯೂಮ್ ಬ್ಯಾಡ್ ಥಿಂಗ್ಸ್ ಟು ಅವರ್ ಲೈಫ್. ಸೊ ಈ ರೀತಿ ಯಾರಾದರೂ ಮಾಡ್ತಿದ್ರೆ ಬೇಗ ಅನ್ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗಲ್ಲ. ಇಫ್ ಯು ಆರ್ ಬೂಸಿಂಗ್, ಯು ಗೋಯಿಂಗ್ ಟು ಬಾರ್ ಆ್ಯಂಡ್ ಪಬ್ ಆ್ಯಂಡ್ ಯು ಆರ್ ಅಬ್ಯೂಸಿಂಗ್ ಯುವರ್ ಸೆಲ್ಫ್, ಐ ಡೋಂಟ್ ಥಿಂಕ್ ದಿಸ್ ಯೂನಿವರ್ಸ್ ತತ್ವ ನಿಮಗೆ ಅನ್ವಯಿಸುತ್ತೆ ಅಂತ ಹೇಳಿ. ಯಾರು ಹೆಂಗಿದಾರೋ ನನಗೆ ಗೊತ್ತಿಲ್ಲ. ನಾನು ಫೇರ್ ಅಂತ ನನಗೆ ಗೊತ್ತು, ನಾನು ಸತ್ಯ ಅಂತ ಗೊತ್ತು, ನಾನು ವಿಶ್ವ ಅಂತ ಗೊತ್ತು, ನಾನು ದೇವರು ಅಂತ ನನಗೆ ಗೊತ್ತಿದೆ. ನಾನು ನಿಮ್ಗೆ ಹೇಳ್ತಿದ್ದೀನಿ, ಇನ್ನೂ ಹೆಚ್ಚು ಶಾಪ ಸಿಗ್ಬೇಕಾದ್ರೆ ನನ್ನ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಇಷ್ಟು ಹೇಳಿದ್ರು ನೋಡಿಕೊಂಡೇ ಇರಿ ಇನ್ನೂ ನನ್ನನ್ನು. ಸೊ ದಯವಿಟ್ಟು ಹೇಳ್ತಿದ್ದೀನಿ, ಎನಿ ಕೈಂಡ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್, ಸ್ಟಾಪ್ ಇಟ್ ರೈಟ್ ನೌ, ಟುಡೇ. ಲೆಟ್ ದಿಸ್ ಬಿ ಲಾಸ್ಟ್ ಡೇ ಆಫ್ ಯುವರ್ ಲೈಫ್ in doing all sorts of bad things. If you're still continuing to do, if you want to do bad things, then I'm not for you. This channel is not for you, is not meant for you. So Gagi, please don't do that. And as a matter of fact, some people have asked a question. ತುಂಬ ಜನ ಕೇಳಿದ್ದಾರೆ, ಇದೆಲ್ಲ ದುಡ್ಡು ಬರುತ್ತಲ್ಲ ಸ್ವಾಮಿಗಳಿಗೆ? 100% ದುಡ್ಡು ಬರುತ್ತೆ, ನಾನೇ ಹೇಳ್ತಿದ್ದೀನಿ. ಆಮೇಲೆ ನನಗೆ ಲೈಫ್ ಇದೆ, ನಾನು ಗೊತ್ತು ನಾನು ಏನೇನು ಕೆಲಸ ಮಾಡ್ತಿದ್ದೀನಿ ಅಂತಂತೇಳಿ. ಯಾರಿಗೆ ದುಡ್ಡು ಬೇಡ? I'm not selling cigarettes and making money. I'm not selling alcohol and making money. I'm not selling something that is bad. It's like, ಹೇಗಿದೆ ಅಂತಂದರೆ, ನಾನು ಹೋಟ್ಲಿಟ್ಟಿರ್ತೀನಿ, ದೋಸೆ ಅಂತ ಬೋರ್ಡ್ ಹಾಕಿರ್ತೀನಿ, ಬಟ್ ದೋಸೆನೇ ಕೊಡಲ್ಲ, ಬಟ್ ದುಡ್ಡು ತಗೊಳ್ತೀನಿ. ಅದು ಮೋಸ, ತಪ್ಪು. ದೋಸೆ ಕೊಟ್ಟು ದೋಸೆಗೆ ಏನು ಬೆಲೆ ಇದೆಯೋ ಅಷ್ಟು ನಾನು ತೆಗೆದುಕೊಳ್ಳೋದ್ರಲ್ಲಿ ಏನು ತಪ್ಪು? ಮಸಾಲೆ ದೋಸೆಗೆ 80 ರೂಪಾಯಪ್ಪ, ನಾನು ಒಳ್ಳೆ ಮಸಾಲೆ ದೋಸೆ ಕೊಟ್ಬಿಟ್ಟು 80 ರೂಪಾಯಿ ಗ್ರಾಹಕರ ಹತ್ರ ತೆಗೆದುಕೊಂಡ್ರೆ ಏನು ತಪ್ಪು? ಹೇಗೆ ಅಲ್ಲಿ ಮಸಾಲೆ ದೋಸೆಗೆ ರೇಟ್ ಇದೆಯೋ ಹಾಗೆ ವಿದ್ಯೆಗೂ ರೇಟ್ ಇದೆಯಲ್ವಾ? ನಥಿಂಗ್ ಶುಡ್ ಬಿ ಗಿವನ್ ಫಾರ್ ಫ್ರೀ ಇನ್ ಕಲಿಯುಗ. ಯಾವುದಲ್ಲಿ ನಮ್ಮ ಸಮಯ ಆಗ್ಬೋದು, ವಿದ್ಯೆ ಆಗ್ಬೋದು, ಅಥವಾ ನಮ್ಮ ಕೌಶಲ್ಯ ಆಗ್ಬೋದು, ಸ್ಕಿಲ್ ಆಗ್ಬೋದು, ನಾವು ಎಲ್ಲವನ್ನೂ ಕೊಡಬೇಕು. ಯಾವುದು? ಒಂದು ಮೂಲ ಬೆಲೆಗೆ. ಯು ಶುಡ್ ನಾಟ್ ಬಿ ಎಕ್ಸಾರ್ಬಿಟೆಂಟ್. ಯಾವತ್ತಾದ್ರೂ ನಾವು ಎಲ್ಲೋ ಒಂದು ಹತ್ರ ಹೋಗಿ ಮಸಾಲೆ ದೋಸೆ ತಿಂತೀವಪ್ಪ, ಆ ಮಸಾಲೆ ದೋಸೆ ರೇಟ್ 3000 ಅಂತ ಹೇಳ್ತಾರೆ ಅಂದ್ಕೊಳ್ಳಿ, ನಿಜವಾಗ್ಲೂ ಹೇಗೆ ಅನ್ಸುತ್ತೆ ನಮಗೆ? ವಿ ಫೀಲ್ ರಿಯಲಿ ಬ್ಯಾಡ್ ಅಲ್ಲ? ತುಂಬ ಬೇಜಾರಾಗುತ್ತಲ್ವ? ಇನ್ಫ್ಯಾಕ್ಟ್ ಮಸಾಲೆ ದೋಸೆ ರೇಟ್ 200 ರೂಪಾಯಿ ಆದರೂ ಬೇಜಾರಾಗುತ್ತಲ್ವ? ನಮ್ಗೆ ಬೇಜಾರಾಗಬಾರ್ದು ಅಂಥ ರೇಟ್ ಇರಬೇಕು ಅಷ್ಟೇ. ಅಂದರೆ ಖುಷಿ ಪಡೋ ರೇಟ್ ಇರಬೇಕು. ಕಾಫಿ 40 ರೂಪೀಸ್ ಇಸ್ ಗುಡ್, ಬಟ್ 400 ರೂಪೀಸ್ ಐ ಡೋಂಟ್ ಥಿಂಕ್ ಇಟ್ ಈಸ್ ವರ್ತ್ ಅಂತ ಹೇಳ್ತಿರೋವಂಥದ್ದು. ಸೊ ನಮ್ಮ ಕ್ಲಾಸ್ ಆಗ್ಬೋದು, ನಮ್ಮ ವಿದ್ಯೆಗಾಗ್ಬೋದು, ಸ್ಪೆಷಲ್ ಸಬ್ಸ್ಕ್ರೈಬರ್ ಆದರೆ ದುಡ್ಡು ಪೇ ಮಾಡಬೇಕು. ಐ ಮೇಕ್ ಶ್ಯೂರ್ ದಟ್ ಇಟ್ ಈಸ್ ಸ್ಪೆಷಲ್. ನಿಮ್ಗೆ ಸ್ಪೆಷಲ್ ಸಿಗುವಂಥದ್ದೇ ನಾನು ಕೊಡುವಂಥದ್ದು, ಅದಕ್ಕೆ ಸ್ಪೆಷಲ್ ಚಾರ್ಜ್ ಇದೆ. ಸೊ ಡೋಂಟ್ ಪ್ಲೀಸ್ ಥಿಂಕ್ ಸೋ ಮೆನಿ ಥಿಂಗ್ಸ್ ಇನ್ ಯುವರ್ ಮೈಂಡ್. ಡೋಂಟ್ ಸ್ಪಾಯ್ಲ್ ಯುವರ್ ಸೆಲ್ಫ್. ಆ್ಯಂಡ್ ಒನ್ ಮೋರ್ ಥಿಂಗ್, ಬೇರೆಯವ್ರ ಲೆಕ್ಕನ ಎಷ್ಟು ನೋಡ್ತೀರೋ ನೀವು ಲೆಕ್ಕ ತಪ್ಪೋಗ್ತೀರೋ ಹುಷಾರು. ನಿಮ್ಮ ಲೆಕ್ಕ ನೀವು ನೋಡಿದ್ರೆ ನೀವು ಶ್ರೀಮಂತರಾಗ್ತೀರಾ. ಇನ್ನೊಬ್ಬರ ಲೆಕ್ಕ ನೀವು ನೋಡ್ಕೊಂಡು ಕೂತ್ರೆ ಇನ್ನೊಬ್ಬರು, ಬೇರೊಬ್ಬರು, ಪಕ್ಕದವರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ, ನೀವಾಗಲ್ಲ. ಸೊ ನಮ್ಮ ಮನೆಯದು ನಮ್ಮ ಲೆಕ್ಕ. ಮೈ ಪರ್ಸ್ನಲ್ ಲೈಫ್ ಈಸ್ ಮೈ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ. ಲೆಟ್ ಅಸ್ ಥಿಂಕ್ ಲೈಕ್ ರಿಚ್ ಮೈಂಡ್ ಸೆಟ್. ಲೆಟ್ ಅಸ್ ಆ್ಯಕ್ಟ್ ಲೈಕ್ ರಿಚ್ ಮೈಂಡ್ ಸೆಟ್ ಪೀಪಲ್, ನಾಟ್ ಲೈಕ್ ಪುವರ್ ಮೈಂಡ್ ಸೆಟ್. ಓಕೆ? ಎಸ್, ಕಮಿಂಗ್ ಟು ಮ್ಯಾಮ್ಸ್ ಕ್ವೆಶನ್. ಮೇಡಮ್ ತುಂಬ ಅದ್ಭುತವಾಗಿ ಕ್ವೆಶನ್ ಕೇಳಿದ್ದಾರೆ. ಯಾಕಿನ್ನೂ ಬರ್ತಿಲ್ಲ, ಯಾಕಿನ್ನೂ ಆಗ್ತಿಲ್ಲ, ನಾವೆಲ್ಲ ಒಳ್ಳೆಯವರು, ಎಲ್ಲ ಧರ್ಮವಾಗಿ ಮಾಡ್ತಿದ್ದೀವಿ ಅಂತಂತೇಳಿ. ವೆಲ್, ದೇರ್ ಆರ್ ಸ್ಮಾಲ್ ಮಿಸ್ಟೇಕ್ಸ್, ಮೇ ಬಿ ಸ್ಮಾಲ್ ಅಂತ ಕಾಣಿಸುತ್ತೆ, ಬಟ್ ಅದು ದೊಡ್ಡದೇ ಇರ್ಬೋದು. ಸೊ ನಿಮ್ಗೆ ಗೋಚರಿಸುತ್ತೆ.